ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ನಿರಂತರವಾಗಿ ಸುದ್ದಿಗಳನ್ನು ಕೊಡ್ತಾನೆ ಇದ್ದೀನಿ. ನಿಮಗೂ ಸಹ ಸಾಕಷ್ಟು ಮಾಹಿತಿ ತಲುಪ್ತಾನೆ ಇದೆ. ಈಗ ಅದು ಹೊಸ ಘಟ್ಟಕ್ಕೆ ತಲುಪಿದೆ ಆ ಯುದ್ಧ ಅಂತ ಹೇಳಬೇಕು. ಯಾಕೆಂದರೆ ಇದು ಈಗ ಮಿಸೈಲ್ ಯುದ್ಧದಿಂದ ಜಲಯುದ್ಧಕ್ಕೆ ಪ್ರವೇಶ ಪಡ್ಕೊಂಡಿದೆ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನುವಂತಹ ಏನು ಸಮುದ್ರ ಮಾರ್ಗ ಇದೆ, ಅದನ್ನು ಇರಾನ್ ಬ್ಲಾಕ್ ಮಾಡಿಟ್ಟಿದೆ. ಅದನ್ನು ಮೀರಿ ಯಾವುದಾದ್ರೂ ಹಡಗು ದಾಟಿ ಹೋಗುವ ಪ್ರಯತ್ನ ಮಾಡಿದ್ರೆ ಅದನ್ನು ಧ್ವಂಸ ಮಾಡಿ ಬಿಸಾಕ್ತಿದೆ. ಆ ಮೂಲಕ ಇಡೀ ಜಗತ್ತಿನಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಅಭಾವ ಎದುರಾಗಿದೆ. ಭಾರತದಲ್ಲಿಯೂ ಸಹ ಸಿಲಿಂಡರ್ಗಳಿಗೆ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ಸರ್ಕಾರ ಇಲ್ಲದ ರೂಲುಗಳನ್ನು ಮಾಡ್ತಿದೆ. ಇಷ್ಟು ಹೀಗೆ ಹಾಗೆ ಏನೇನೋ ಕಥೆಗಳು ಹೇಳ್ತಿದೆ. ಸ್ಪಷ್ಟತೆ ಇಲ್ಲ. ಯಾಕಂದರೆ ಈ ಸರ್ಕಾರಕ್ಕೆ ಸ್ಪಷ್ಟತೆ ಅನ್ನೋದು ಯಾವತ್ತೂ ಇರಲಿಲ್ಲ. ಕೊರೋನಾ ಟೈಮಲ್ಲೂ ಇರಲಿಲ್ಲ, ಲಾಕ್ಡೌನ್ ಟೈಮಲ್ಲೂ ಇರಲಿಲ್ಲ, ಯಾವಾಗಲೂ ಇರಲಿಲ್ಲ, ಡಿಮಾನಿಟೈಸೇಷನ್ ಸಮಯದಲ್ಲೂ ಇರಲಿಲ್ಲ. ಅವರಿಗೆ ಖುಷಿ ಕೊಡೋ ಹಾಗೆ ಅವ್ರು ಮಾಡ್ಕೊಳ್ತಾರೆ. ಅವರು ಮಾಡಿದ್ದೇ ಸರಿ ಅಂತ ಎಂಜಲು ಮಾಧ್ಯಮಗಳು ಸುಳ್ಳು ಹೇಳಿ ಜನರ ಹಾದಿ ತಪ್ಪಿಸ್ತವೆ. ಅದಂತೂ ಓಕೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ವಾರ್, ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಸಮುದ್ರದ ಅಡಿಯಲ್ಲಿ, ಸಮುದ್ರದ ಒಳಗೆ ಬಾಂಬುಗಳನ್ನು ಹಾಸಿ ಇಟ್ಟಿದೆ ಇರಾನ್. ಹೇಗೆ ಲ್ಯಾಂಡ್ ಮೈನುಗಳನ್ನು ಭೂಮಿಯ ಕೆಳಗೆ ಇಟ್ಟಿರ್ತಾರೋ ಅದೇ ರೀತಿ ಸಮುದ್ರದ ಕೆಳಗೆ ಹಾಸಿಟ್ಟಿದೆ. ಆ ಜಾಗದಲ್ಲಿ ಏನಾದರೂ ಹಡಗು ಹೋದರೆ ಸಿಡಿಯುತ್ತೆ, ಬ್ಲಾಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಮೂರು ಹಡಗುಗಳು ದಾಳಿಗೆ ತುತ್ತಾಗಿದ್ದಾವೆ. ಅದರಲ್ಲಿ ಒಂದು ಭಾರತಕ್ಕೆ ಬರ್ತಿದ್ದಂತಹ ಬ್ಯಾಂಕಾಕ್ನ ಹಡಗು ಸಹ ಸೇರಿದೆ. ಸೊ ಇಲ್ಲಿ ಸ್ಪಷ್ಟವಾಗಿ ಇರಾನ್ ಕೊಡ್ತಿರುವ ಸಂದೇಶ ಏನು ಅಂದರೆ, ಯಾವುದೇ ಹಡಗು ನಮ್ಮ ಏನು ನಿರ್ಬಂಧವನ್ನು ಮೀರಿ ದಾಟಿ ಹೋಗೋ ಪ್ರಯತ್ನ ಮಾಡುತ್ತೆ, ಅದು ಉಳಿಯೋದಿಲ್ಲ ಅಂತ. ಸೊ ಒಟ್ಟಾರೆಯಾಗಿ ಏನು ನಡೀತಿದೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ, ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟು ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಅಮೇರಿಕ ಪದೇ ಹೇಳ್ತಾ ಇದೆ, ಹಾರ್ಮುಜ್ ಸ್ಟ್ರೈಟನ್ನು ಏನಾದರೂ ಇದೇ ಥರ ಬ್ಲಾಕ್ ಮಾಡಿಟ್ರೆ ಈಗ ಮಾಡ್ತಿರುವ ದಾಳಿಗಿಂತ 20 ಪಟ್ಟು ಜಾಸ್ತಿ ದಾಳಿಯನ್ನು ನಾವು ಇರಾನ್ ಮೇಲೆ ಮಾಡ್ತೀವಿ ಅಂತ. ಬಟ್ ಅದು ನಿಜವಾಗ್ಲೂ ಹಾಗೆ ಆಗ್ತಾ ಇದೆಯಾ? ಇರಾನ್ ಏನು ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯುದ್ಧ ಆರಂಭ ಆದ ತಕ್ಷಣ ಇರಾನ್ನಲ್ಲಿ ಇದ್ದಂತಹದ್ದು ಎರಡು ದೊಡ್ಡ ಶಕ್ತಿಗಳು. ಒಂದು ಅದರ ಮಿಸೈಲ್ ಪವರ್. ಯಾರೂ ಊಹೆ ಮಾಡಿರಲಿಲ್ಲ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಅದು ಕೊಡುತ್ತೆ, ಪ್ರತಿರೋಧ ಒಡ್ಡುತ್ತೆ, ಪ್ರತಿ ದಾಳಿಯನ್ನು ಮಾಡುತ್ತೆ ಅಂತ. ಒಂದು ಕಡೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು, ವಾಯುನೆಲೆಗಳನ್ನು ಧ್ವಂಸ ಮಾಡಿ ಬಿಸಾಕ್ತು, ರೆಡಾರ್ ಸಿಸ್ಟಮನ್ನು ಮುಗಿಸಿ ಬಿಸಾಕ್ತು. ಈಗ ಅಮೆರಿಕ ರೆಡಾರ್ ಸಿಸ್ಟಮ್ ಇಲ್ಲದೆ ಒದ್ದಾಡ್ತಾ ಇದೆ. ಸೌತ್ ಕೊರಿಯಾದಿಂದ ರೆಡಾರ್ ಸಿಸ್ಟಮನ್ನು ತರಿಸ್ಕೊಳ್ತಾ ಇದೆ. ಸೌತ್ ಕೊರಿಯಾ ಕಳಿಸ್ಕೊಡೋದಕ್ಕೇನೋ ಒಪ್ಕೊಂಡಿದೆ, ಬಟ್ ಅದು ಹೆದರ್ತಾ ಇರೋದು ಆ ರೆಡಾರ್ ಸಿಸ್ಟಮ್ ಇಲ್ಲಿ ಹಾಕ್ಬಿಟ್ರೆ ನಾರ್ತ್ ಕೊರಿಯಾದಲ್ಲಿರುವಂತಹ ಹುಚ್ಚನಿಂದ ನಮ್ಮನ್ನು ಯಾರು ಕಾಪಾಡೋದು ಅನ್ನೋದು ಸೌತ್ ಕೊರಿಯಾದ ಕಂಪ್ಲೇಂಟ್ ಆಗಿದೆ. ಅದು ಇನ್ನು ಬೇರೆ ದೇಶಗಳಿಂದ ಸಹ ತರಿಸ್ಕೊಳ್ತಿದ್ದಾರೆ. ಯಾಕಂದರೆ ರೆಡಾರ್ ಸಿಸ್ಟಮ್ ಏನಿತ್ತಲ್ಲ ಅದರಲ್ಲಿ ಬಹಳ ಮುಖ್ಯವಾದ ರೆಡಾರ್ ಸಿಸ್ಟಮ್ಗಳನ್ನು ಇರಾನ್ ಧ್ವಂಸ ಮಾಡಿ ಬಿಸಾಕಿದೆ. ಇರಾಕಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ಮು, ಬಹರೇನಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ಮು, ಸೌದಿಯಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ಮು ಎಲ್ಲವನ್ನು ಮುಗಿಸಿದೆ. 6ರಲ್ಲಿ 4 ಮುಗಿಸಿ ಹಾಕಿದೆ. ಈಗ ಅನಿವಾರ್ಯವಾಗಿ ಬೇರೆ ಕಡೆಯಿಂದ ತರಿಸ್ಕೊಳ್ತಿದ್ದಾರೆ. ಅದು ಮಿಸೈಲ್ ಪವರ್ ಇರಾನ್ದು. ಇನ್ನೊಂದು ದೊಡ್ಡ ಶಕ್ತಿ ಇದ್ದಿದ್ದು ಸ್ಟ್ರೈಟ್ ಆಫ್ ಹಾರ್ಮುಜ್. ಇದು ಸಮುದ್ರ ಮಾರ್ಗ. ಜಗತ್ತಿನ 20% ಆಯಿಲ್ ಆ ಮಾರ್ಗದಿಂದಲೇ ಹಾದು ಹೋಗಬೇಕು. ಅದು ಇರಾನ್ನ ಒಪ್ಪಿಗೆ ಇಲ್ಲದೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಸಣ್ಣ ಮಾರ್ಗ. ಅಂದರೆ ಭೂಪಟವನ್ನು ನೋಡಿದಾಗ, ನೀವು ಬರೀ ಗಣ್ಣಿಂದ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ಭೂಪಟದಲ್ಲಿ ನೋಡಿದಾಗ ಸಣ್ಣ ಮಾರ್ಗ. ಅದನ್ನು ದಾಟಿ ಹೋಗಬೇಕಂದ್ರೆ ಇರಾನ್ ಸಹಕಾರ ಬೇಕೇ ಬೇಕು. ಅದು ಇರಾನ್ ಜಲಗಡಿಯಲ್ಲೇ ಬರುತ್ತೆ. ಹಾಗಾಗಿ ಇರಾನ್ ಹೇಳಿದೆ, ನಾವು ಬಿಡಲ್ಲ. ಒಂದು ತೊಟ್ಟು ಪೆಟ್ರೋಲ್ ಸಹ, ಒಂದು ತೊಟ್ಟು ಆಯಿಲ್ ಸಹ ಜಗತ್ತಿಗೆ ಸಪ್ಲೈ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದೆ. ಯಾಕೆಂದರೆ ಅದರ ಆಯಿಲ್ ದಾಸ್ತಾನುಗಳ ಮೇಲೆ ಇಸ್ರೇಲ್ ಕ್ರೂರ ದಾಳಿ ನಡೆಸಿದೆ. ಅದರಿಂದ ತೆಹರಾನ್ನ ಜನ ವರ್ಷಗಟ್ಟಲೆ ಕ್ಯಾನ್ಸರ್ನಿಂದ ಬಳಲಬೇಕು. ಅಷ್ಟು ದೊಡ್ಡ ಬೆಂಕಿ ಬಿದ್ದಿದೆ, ಅಷ್ಟು ಹೊಗೆ ಬರ್ತಾ ಇದೆ, ಅಷ್ಟು ದೊಡ್ಡ ಮಳೆ ಆಗ್ತಿದೆ, ಕಪ್ಪು ಮಳೆ ಆಗ್ತಿದೆ, ಆ್ಯಸಿಡ್ ಮಳೆ ಆಗ್ತಿದೆ. ಇಸ್ರೇಲ್ಗೆ ಯಾವತ್ತೂ ಜೀವಿಗಳನ್ನು ಕೊಲ್ಲೋದ್ರಲ್ಲಿ ಅಷ್ಟು ಆನಂದ. ಅದಕ್ಕೆ ಅಂಥ ನೀಚ ದೇಶ. ಎಷ್ಟು ನೀಚತನ ಅದರದ್ದು ಅಂದರೆ, ಅಮೇರಿಕ ಕ್ಯಾಕರ್ಸ್ ಹೋಗಿತ್ತು, ಯಾಕೆ ನೀವು ಆಯಿಲ್ ದಾಸ್ತಾನಿನ ಮೇಲೆ ಟಾರ್ಗೆಟ್ ಮಾಡಿದ್ರಿ ಅಂತ ಅಮೇರಿಕ ಸಂದೇಶ ಕಳಿಸ್ತು. ವಾಟ್ ದ ಫಕ್ ಅಂತ. ಆ ಮಟ್ಟಕ್ಕೆ ಇಸ್ರೇಲ್
ಕ್ರೂರತನವನ್ನು ಪ್ರದರ್ಶನ ಮಾಡುತ್ತೆ. ಸೊ ಆ ಸಿಟ್ಟಿನಲ್ಲಿ ಈಗ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಟ್ಟಿದೆ ಇರಾನ್. ಅಷ್ಟು ಮಾತ್ರ ಅಲ್ಲ, ಜಲದ ಅಡಿಯಲ್ಲಿ ನೀರಿನ ಕೆಳಗಡೆ ಹೇಗೆ ಲ್ಯಾಂಡ್ ಮೈನುಗಳನ್ನು ಭೂಮಿಯ ಕೆಳಗಡೆ ಇಟ್ಟಿರ್ತಾರೆ, ಶತ್ರುಗಳ ಟ್ಯಾಂಕರ್ಗಳು ಗಾಡಿಗಳು ಬಂದಾಗ ಬ್ಲಾಸ್ಟ್ ಆಗ್ಬಿಡ್ತವೆ ಅದಾಗದೆ, ಅದೇ ರೀತಿ ನೀರಿನ ಒಳಗೂ ಸಹ ಬಾಂಬುಗಳನ್ನು ಹಾಸಿ ಇಟ್ಟಿದೆಯಂತೆ ಇರಾನ್. ಈಗ ಅದಕ್ಕೆ ಒಂದು ಪುಷ್ಟಿ ಸಿಗ್ತಾ ಇರೋದೇನೆಂದರೆ 3 ಹಡಗುಗಳು ಧ್ವಂಸ ಆಗಿದ್ದಾವೆ. ಅಲ್ಲಿ ಹಾದು ಹೋಗ್ತಿದ್ದಂತಹ ಹಡಗುಗಳು, ಪ್ರಯತ್ನ ಮಾಡ್ತಿದ್ದಂತಹ ಹಡಗುಗಳು. ಅದರಲ್ಲಿ ಒಂದಂತೂ ಬ್ಯಾಂಕಾಕ್ನ ಹಡಗು, ಅದು ಭಾರತಕ್ಕೆ ಬರ್ತಾ ಇತ್ತು. ದೊಡ್ಡ ತೈಲ ಹಡಗು, ಅದು ಬ್ಲಾಸ್ಟ್ ಆಗಿದೆ, ಕೆಳಗಡೆಯಿಂದ ಬ್ಲಾಸ್ಟ್ ಆಗಿದೆ, ಅದು ಕೆಳಗಡೆಯಿಂದ ಬ್ಲಾಸ್ಟ್ ಆಗಿದೆ. ಸೊ ಅಲ್ಲಿಗೆ ಇರಾನ್ ತನ್ನ ಏನು ಪಟ್ಟಿತ್ತಲ್ಲ, ಸ್ಟ್ರೈಟ್ ಆಫ್ ಹಾರ್ಮುಜ್ನ ಪಟ್ಟು, ನಾವು ಬಿಡಲ್ಲ, ಒಂದು ತೊಟ್ಟು ಸಹ ಆಯಿಲ್ ಇಲ್ಲಿಂದ ಹೋಗೋಕೆ ಬಿಡಲ್ಲ ಅಂತ ಅದಕ್ಕೆ ಕಟಿಬದ್ಧವಾಗಿದೆ. ಅದು ದೊಡ್ಡ ಶಕ್ತಿ ಹಾಕಿ ಅದನ್ನು ತಡೀತಾ ಇದೆ. ಇನ್ನು ಇದನ್ನು ನೀವು ಬ್ಲಾಕೇಡನ್ನು ತೆಗೆದಿಲ್ಲ ಅಂದರೆ, ಈ ಬ್ಲಾಕೇಡನ್ನು ಕಂಟಿನ್ಯೂ ಮಾಡಿದ್ರೆ, ಇಡೀ ಜಗತ್ತಿನ ಪೆಟ್ರೋಲ್ ಸಿಸ್ಟಮನ್ನು ಹಾಳು ಮಾಡಿಬಿಟ್ರೆ ನೀವು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ನಿಮ್ಮ ಮೇಲೆ ಈಗ ಆಗ್ತಿರುವಂತಹ ದಾಳಿಗೆ 20 ಪಟ್ಟು ಜಾಸ್ತಿ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪು ಅಮೇರಿಕ ಎಚ್ಚರಿಕೆ ಕೊಟ್ಟಿದೆ ಇರಾನ್ಗೆ. ಬಟ್ ವಾಸ್ತವದಲ್ಲಿ ಏನಾಗ್ತಿದೆ, ಅಮೇರಿಕಾನೇ ಜೆಲೆನ್ಸ್ಕಿ ಹತ್ರ ಓಡ್ತಾ ಇದೆ, ಯುಕ್ರೇನ್ ಹತ್ರ ಓಡ್ತಾ ಇದೆ. ನಮ್ಮನ್ನು ಕಾಪಾಡಿ ಶಾಹಿದ್ ಅನ್ನುವಂತಹ ಡ್ರೋನ್ಗಳೇನಿದ್ದಾವೆ, ಶಾಹಿದ್ ಅನ್ನುವಂತಹ ಡ್ರೋನ್ಗಳು, ಅವನ್ನ ಇರಾನ್ ಬಳಸ್ತಾ ಇದೆ. ಅವು ಇರಾನ್ ನಿರ್ಮಿತ ಡ್ರೋನ್ಗಳು, ಅವು ವಿಧ್ವಂಸಕ ನಡೆಸ್ತಾ ಇದೆ. ಆ ಕಡೆ ಅರಬ್ ರಾಷ್ಟ್ರಗಳಲ್ಲಿ, ಈ ಕಡೆ ಇಸ್ರೇಲಲ್ಲಿ, ಎಲ್ಲಿಗೆ ಹೋದರೂ ಆ ಡ್ರೋನ್ಗಳು ಎಷ್ಟನ್ನ ನೀವು ಹೊಡೆದು ಉಳಿಸಿದ್ರು ಸಹ ಕೆಲವಂತೂ ಮಿಸ್ ಆಗಿ ಹೋಗಿ, ತಪ್ಪಿಸ್ಕೊಂಡು ಹೋಗಿ ತಮ್ಮ ಗುರಿ ಮುಟ್ಟಿ ಏನೆಲ್ಲ ನಾಶ ಮಾಡಬೇಕು ಅಷ್ಟನ್ನು ನಾಶ ಮಾಡ್ತಿದೆ. ಅದನ್ನು ಹೊಡೆದು ಉರುಳಿಸೋದಕ್ಕೆ ಆ್ಯಂಟಿ ಮಿಸೈಲ್ಗಳೇ ಸಾಲ್ತಾ ಇಲ್ಲ ಇವ್ರಿಗೆ. ಸೊ ಜೆಲೆನ್ಸ್ಕಿ ಹತ್ರ ಹೋಗಿದ್ದಾರೆ, ಯುಕ್ರೇನ್ ಹತ್ರ ಹೋಗಿದ್ದಾರೆ. ಯಾಕೆಂದರೆ ರಷ್ಯಾ ಇರಾನಿಂದ ಅದೇ ಡ್ರೋನ್ಗಳನ್ನು ಪಡ್ಕೊಂಡು ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದೆ. ಯುಕ್ರೇನು ಅದಕ್ಕೆ ಏನೋ ಒಂದು ಸಿಸ್ಟಮ್ನ ಅಳವಡಿಸ್ಕೊಂಡು ಅದನ್ನು ಹೊಡೆದು ಉರುಳಿಸ್ತಾ ಇದೆ. ಆ ಸಿಸ್ಟಮನ್ನು ನಮಗೆ ಕೊಡಿ, ಅದು ಹೇಳ್ಕೊಡಿ, ನಮಗೆ ನಮ್ಮ ಆರ್ಮಿ ಅಫಿಷಿಯಲ್ಸ್ನ ಕಳಿಸ್ತೀವಿ, ನೀವು ಟ್ರೈನಿಂಗ್ ಕೊಡಿ ಅವ್ರಿಗೆ ಅಂತ ಟ್ರಂಪ್ ಮತ್ತು ಅಮೇರಿಕ ಬೇಡಿಕೊಳ್ತಾ ಇದ್ದಾರೆ ಯುಕ್ರೇನ್ನ ಜೆಲೆನ್ಸ್ಕಿಯನ್ನು. ಇಂಥದ್ರಲ್ಲಿ ಅಮೇರಿಕ ಇರಾನಿಗೆ ಎಚ್ಚರಿಕೆ ಕೊಡುತ್ತೆ, 20 ಪಟ್ಟು ಹೆಚ್ಚು ದಾಳಿ ನಡೆಸ್ತೀವಿ ಅನ್ನೋದು. ಅದು ಸಾಧ್ಯ ಇದೆಯಾ? ಯಾವ ದಿಕ್ಕಿನಿಂದ ನೋಡಿದ್ರೂ ಸಹ ಇರಾನ್ ಹಿಂಜರಿದಂಗೆ, ಹೆದರಿದಂಗೆ, ಹಿಂದಕ್ಕೆ ಹೋದಂಗೆ ಅಥವಾ ಶರಣಾಗುವ ರೀತಿಯಲ್ಲಿ ಕಾಣಿಸ್ತಾನೆ ಇಲ್ಲ. ನಮ್ಮಲ್ಲಿ 6 ತಿಂಗಳವರೆಗೆ ಮಿಸೈಲ್ಗಳಿದ್ದಾವೆ ಅಂತ ಹೇಳ್ಕೊಂಡಿದೆ. ಅಷ್ಟರೊಳಗಡೆ ಇನ್ನೊಂದಷ್ಟು ಮ್ಯಾನುಫ್ಯಾಕ್ಚರ್ ಆಗಿಬಿಡ್ತವೆ. ನಾವು ವರ್ಷಗಟ್ಟಲಿಂದ ಕೂಡಿಟ್ಟಿದ್ದೀವಿ ಮಿಸೈಲ್ಗಳಂತ ಹೊಸ ಮಿಸೈಲ್ಗಳನ್ನು ಬಿಡ್ತಾ ಇದೆ. ಹೊಸ ಮಿಸೈಲ್ಗಳು ಏನು ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ. ಅಮೇರಿಕಾಗೆ 2000 ಪೇಲೋಡ್ ಇರುವಂತಹ ಮಿಸೈಲ್ಗಳನ್ನು ಹಾಕ್ತಾ ಇದೆ ಇಸ್ರೇಲ್ ಮೇಲೆ. ಇಸ್ರೇಲ್ನ ಟೆಲ್ ಅವೀವ್ ಸರ್ವನಾಶ ಆಗಿ ಕೂತಿದೆ. ಗಾಜಾಗಿಂತ ಕೆಟ್ಟ ರೀತಿಯಲ್ಲಿ ಅದು ಈಗ ಆ ನಗರ ಧ್ವಂಸ ಆಗಿದೆ. ಆದರೆ ಆ ನಗರದ ಧ್ವಂಸ ಆಗಿರುವಂತಹ ಪಿಕ್ಚರ್ಸ್ ಆಗಲಿ, ವಿಡಿಯೋಗಳನ್ನಾಗಲಿ ಯಾರಾದರೂ ಹೊರಗಡೆ ಕಳಿಸಿದ್ರೆ ಅವರನ್ನು 5 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಇಸ್ರೇಲ್ ಸರ್ಕಾರ ತನ್ನದೇ ಪ್ರಜೆಗಳಿಗೆ ಬೆದರಿಕೆ ಹಾಕಿರೋದ್ರಿಂದ ಅಲ್ಲಿಂದ ಹೆಚ್ಚಿನ ಸುದ್ದಿಗಳು ಬರ್ತಾ ಇಲ್ಲ. ಆದರೂ ಒಂದಷ್ಟು ವಿಡಿಯೋಗಳು ಹಿಜ್ಬುಲ್ಲಾ ಕಡೆಯಿಂದ ರಿಲೀಸ್ ಆಗಿ ಬರ್ತಿದ್ದಾವೆ. ಟೆಲ್ ಅವೀವ್ನಲ್ಲಿ ಏನಾಗ್ತಿದೆ ಅಂತ. ಇರಾನ್ನ ಮಿಸೈಲ್ಗಳು ಬ್ಯಾಕ್ ಟು ಬ್ಯಾಕ್ ಬೀಳುತ್ತಿದ್ದಾವೆ. ಅವ್ರ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣಾಗಿದೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಹೊಸ ಘಟ್ಟ ಅಂತ ಯಾಕೆ ಕರಿತೀನಿ ಈ ಯುದ್ಧವನ್ನು ಅಂದರೆ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಕಾರಣಕ್ಕೇನೆ ಜಲದ ಅಡಿಯಲ್ಲಿ ಇಟ್ಟಿರುವಂತಹ ಬಾಂಬುಗಳು. ಇದು ಯುದ್ಧ ಮುಗಿದ ನಂತರವೂ ಸಹ ಸಾಕಷ್ಟು ವರ್ಷ ಆ ಕಡೆ ಹಾದು ಹೋಗುವ ಹಡಗುಗಳಿಗೆ ಭಯ ಇರುತ್ತೆ. ಯಾವುದಾದ್ರೂ ಇನ್ನು ಉಳ್ಕೊಂಡಿದೆಯಾ? ಲ್ಯಾಂಡ್ ಮೈನುಗಳು ಹೇಗೆ 20 ವರ್ಷ, 30 ವರ್ಷ, 50 ವರ್ಷ, 100 ವರ್ಷ ಆದ್ಮೇಲೂ ಸಹ ಕೆಲವು ಕಡೆ ಪತ್ತೆ ಆಗ್ತವೆ, ಕೆಲವು ಕಡೆ ಬ್ಲಾಸ್ಟ್ ಆಗ್ತವೆ ಲ್ಯಾಂಡ್ ಮೈನುಗಳು. ಯುದ್ಧದ ಸಂದರ್ಭದಲ್ಲಿ ಎಲ್ಲಂದ್ರೆ ಅಲ್ಲ ಹಾಸ್ಬಿಟ್ಟಿರ್ತಾರೆ ಭೂಮಿ ಕೆಳಗಡೆ, ಅದನ್ನು ತೆಗಿಯೋದಕ್ಕೆ ಮರ್ತಿರ್ತಾರೆ, ಅಥವಾ ಯಾವ ಸ್ಪಾಟಲ್ಲಿ ಹಾಕಿದ್ದೀವಿ ಅನ್ನೋದೇ ಮರ್ತೋಗಿರ್ತಾರೆ. ಹಾಗಾಗಿ ಇವತ್ತಿಗೂ ಕೆಲವು ದೇಶಗಳಲ್ಲಿ, ವಿಯೆಟ್ನಾಂ ಅಂತ ದೇಶಗಳಲ್ಲಿ, ಆಫ್ರಿಕಾದ ಕೆಲವು ಯುದ್ಧ ಪೀಡಿತ ದೇಶಗಳಲ್ಲಿ ನೆಲದ ಅಡಿಯಲ್ಲಿ ಇರುವಂತಹ ಆ ಒಂದು ಮೈನ್ಸ್ ಏನಿದೆ ಅದು ಇವತ್ತಿಗೂ ಸಿಗ್ತಿರ್ತವೆ, ಜೀವಂತ ಸಿಗ್ತಿರ್ತವೆ, ಕೆಲವು ಬ್ಲಾಸ್ಟು ಆಗ್ತಿರ್ತವೆ. ಆ ಭಯ ಪರ್ಮನೆಂಟ್ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟು ಇರಾನ್ ಮಾಡ್ತಿರುವಂತಹ ಹೊಸ ಘಟ್ಟದ ಯುದ್ಧದ ಒಂದು ಪರಿಣಾಮ. ಸೊ ಮುಂದೆ ಇನ್ನು ಯಾವ ದಿಕ್ಕಿಗೆ ಹೋಗುತ್ತೆ, ಯಾವೆಲ್ಲ ನಿಟ್ಟಿನಲ್ಲಿ ಇದು ದೊಡ್ಡ ಯುದ್ಧವಾಗಿ ಪರಿಣಮಿಸುತ್ತೆ ಹೇಳಲಿಕ್ಕೆ ಬರಲ್ಲ. ಅದನ್ನು ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ಪ್ರತಿಯೊಂದು ವಿಚಾರವನ್ನು ಸಹ ನಿಖರವಾಗಿ, ಪ್ರಖರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ತಾನೆ ಇದ್ದೀನಿ. ಸೊ ನೋಡ್ತಾ ಇರಿ ಇಂತಹದ್ದೇ ವಿಶೇಷ ಸುದ್ದಿಗಳಿಗೆ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.